ನಮಸ್ಕಾರ ಸ್ನೇಹಿತರೆ, ನಮ್ಮ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಇನ್ಸ್ಟೆಂಟ್ ಇಡ್ಲಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಇನ್ಸ್ಟೆಂಟಾಗಿ ತಯಾರಿಸುವಂಥದ್ದು ಮಾತ್ರ ಅಲ್ಲ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ತಿನ್ನೋದಕ್ಕೂ ಹೊಟ್ಟೆಗೆ ತುಂಬ ಹಗುರ ಅಂತ ಅನಿಸುತ್ತೆ. ಯಾವುದೇ ರೀತಿಯಾಗಿ ಸೋಡಾ ಆಗಲಿ ಈನೋ ಆಗಲಿ ಏನು ಬಳಸದೇನೆ ಮೃದುವಾಗಿ ಸೌತೆಕಾಯಿ ಇಡ್ಲಿ ಹೇಗೆ ತಯಾರಿಸೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋದು ಕೆಲವೇ ಸಾಮಗ್ರಿಗಳು, ಆದ್ರೂ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸೌತೆಕಾಯಿ ಇಡ್ಲಿ ತಯಾರಿಸೋದು ಹೇಗೆ, ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ. ಮೊದಲು ಒಂದು ಬೌಲ್ಗೆ 1.5 ಗ್ಲಾಸು ಇಡ್ಲಿ ರವೆ ಹಾಕ್ಕೊಳ್ಳೋಣ. ಆಮೇಲೆ ಇದಕ್ಕೆ ಅದೇ ಲೋಟದ ಅಳತೆನಲ್ಲೇ 2 ಗ್ಲಾಸು ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿರುವಂಥ ಸೌತೆಕಾಯಿ ಹಾಕ್ಕೊಳ್ಳೋಣ. ಎಲ್ಲ ಪದಾರ್ಥಗಳನ್ನು ನಾನು ಒಂದೇ ಗ್ಲಾಸಿನ ಅಳತೆನಲ್ಲೇ ತೊಗೊಂಡಿದ್ದೀನಿ. ಒಂದೇ ಗ್ಲಾಸು ಅಥವಾ ಯಾವುದಾದ್ರು ಕಪ್ಪು ಬಳಸೋಂಗಿದ್ರೆ ಒಂದೇ ಕಪ್ಪಲ್ಲೇ ಅಳತೆ ತೊಗೋಬೇಕು. ಹಾಗೆಯೇ ಇದಕ್ಕೆ ಅದೇ ಲೋಟದಲ್ಲೇ ಅರ್ಧ ಲೋಟ ಫ್ರೆಶ್ ಆಗಿರುವಂಥ ಮೊಸರು ತೊಗೊಂಡಿದ್ದೀನಿ. ಮೊಸರು ತುಂಬ ಹುಳಿ ಇರೋವಂಥದ್ದು ತೊಗೋಬಾರ್ದು. ಹುಳಿ ಇರೋವಂಥ ಮೊಸರು ತೊಗೊಂಡ್ರೆ ಸೌತೆಕಾಯಿ ಟೇಸ್ಟ್ ಬರೋದೇ ಇಲ್ಲ. ಅದರಲ್ಲಿ ಸೌತೆಕಾಯಿ ಟೇಸ್ಟ್ ಆಗಲಿ ಘಮ ಆಗಲಿ ಬರೋದಿಲ್ಲ. ಅದರಿಂದಾಗಿ ಸ್ವಲ್ಪ ಫ್ರೆಶ್ ಆಗಿರುವಂಥ ಮೊಸರನ್ನೇ ತೊಗೊಂಡು ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮೊದಲು ನಾವು ತುರಿದಿಟ್ಕೊಂಡಿರುವಂಥ ಸೌತೆಕಾಯಿ, ಮೊದಲು ಹಾಕಿರುವಂಥ ರವೆ ಹಾಗೆ ಮೊಸರು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ನೀಟಾಗಿ ಎಲ್ಲ ಕಲಿಸ್ಕೊಳ್ಳೋಣ. ಎಲ್ಲ ಪದಾರ್ಥಗಳನ್ನು ರವೆ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಆಗಲೇ ರವೆ ಚೆನ್ನಾಗಿ ನೆಂದು ಸಾಫ್ಟ್ ಆಗೋದು. ಒಂದ್ಸಲ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಒಂದಕ್ಕೊಂದು ಹೊಂದ್ಕೊಂಡ್ಮೇಲೆ ಇದನ್ನು ಈ ರೀತಿ ಸ್ವಲ್ಪ ಲೆವೆಲ್ ಮಾಡ್ಕೊಳ್ಳೋಣ. ಎಲ್ಲವನ್ನು ಈ ರೀತಿ ಸಮ ಮಾಡಿಕೊಂಡು ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು 30 ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ. ಈ ಟೈಮಲ್ಲಿ ಇದಕ್ಕೊಂದು ಒಗ್ಗರಣೆ ತಯಾರಿಸ್ಕೊಳ್ಳೋಣ. ಬಾಣಲೆಗೆ ಒಂದು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಚಿಕ್ಕ ಚಮಚ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸ್ವಲ್ಪ ಚಟಪಟ ಅನ್ನಕ್ಕೆ ಬಿಟ್ಬಿಡೋಣ. ಸಾಸಿವೆ ಚೆನ್ನಾಗಿ ಚಟಪಟ ಅಂದಮೇಲೆ ಇದಕ್ಕೆ ಒಂದು ದೊಡ್ಡ ಚಮಚ ಕಡಲೆಬೇಳೆ, ಒಂದು ದೊಡ್ಡ ಚಮಚ ಉದ್ದಿನಬೇಳೆ, 2-3 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡು ಸ್ವಲ್ಪ ಇಂಗನ್ನು ಸಹ ಸೇರಿಸ್ಕೊಂಡು ಎಲ್ಲ ಪದಾರ್ಥಗಳನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಕೆದಕೊಳ್ಳೋಣ. ಒಗ್ಗರಣೆ ತಯಾರಾದಮೇಲೆ ಇದನ್ನು ತಣ್ಣಗಾಗಕ್ಕೆ ಪಕ್ಕಕ್ಕಿಟ್ಟಿರೋಣ. ಅರ್ಧ ಗಂಟೆ ಆದಮೇಲೆ ಮುಚ್ಚಳ ತೆಗೆದು ನೋಡೋಣ. ಈ ಟೈಮಲ್ಲಿ ರವೆ ಚೆನ್ನಾಗಿ ನೆಂದು ಸಾಫ್ಟ್ ಆಗಿರುತ್ತೆ. ಈಗ ಇದಕ್ಕೆ ಬೇರೆ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ. ಮೊದಲನೇದಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಒಂದು ದೊಡ್ಡ ಹಿಡಿಯಷ್ಟು ಸಬ್ಬಸಿಗೆ ಸೊಪ್ಪನ್ನು ನಾನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಚಿ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಇನ್ನೂ ಇದಕ್ಕೆ ತೆಂಗಿನಕಾಯಿ ಸೇರಿಸ್ಕೋಬೋದು. ತೆಂಗಿನಕಾಯಿನ ಸಣ್ಣದಾಗಿ ಹಚ್ಚಿ ಹಾಕ್ಕೋಬೋದು ಅಥವಾ ಕರಿಬೇವು ಹಾಕ್ಕೋಬೋದು, ಹಸಿ ಶುಂಠಿ ಹಾಕ್ಕೋಬೋದು. ಈ ರೀತಿ ನಿಮ್ಗೆ ಇಷ್ಟವಾದ ಪದಾರ್ಥಗಳನ್ನೆಲ್ಲವನ್ನು ಹಾಕ್ಕೊಂಡು ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಸದ್ಯ ನೀರು ಸೇರಿಸೋದು ಬೇಡ. ಒಂದ್ಸಲ ಮೊದಲು ಚೆನ್ನಾಗಿ ಕಲಿಸ್ಕೊಂಡು ಇನ್ನೂ ತುಂಬ ಗಟ್ಟಿ ಅಂತ ಅನ್ನಿಸ್ತಾ ಇದ್ರೆ ಮಾತ್ರ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಹದ ಮಾಡ್ಕೋಬೋದು. ಯಾಕಂದರೆ ಸೌತೆಕಾಯಲ್ಲೂ ಸಹ ನೀರು ಬಿಟ್ಕೊಳ್ಳುತ್ತೆ. ಉಪ್ಪು ಹಾಕಿದ್ಮೇಲೆ ಇನ್ನೂ ನೀರು ಬಿಟ್ಕೊಳ್ಳುತ್ತೆ. ಅದರಿಂದಾಗಿ ನೋಡಿಕೊಂಡು ನೀರು ಸೇರಿಸ್ಕೊಳ್ಳೋಣ. ನಾ ಎಲ್ಲ ಪದಾರ್ಥಗಳನ್ನು ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಡೆ, ಆದ್ರೂ ಇನ್ನೂ ಗಟ್ಟಿ ಅಂತ ಅನ್ನಿಸ್ತಾ ಇತ್ತು. ಅದರಿಂದಾಗಿ ಒಂದು 1/4 ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಮತ್ತೆ ಒಂದ್ಸಲ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನಾವು ಇದನ್ನು ತುಂಬ ನೀರಾಗೂ ತಯಾರಿಸ್ಕೋಬಾರ್ದು, ಹಾಗೆ ತುಂಬ ಗಟ್ಟಿಯಾಗೂ ಇರಬಾರ್ದು. ಹದವಾಗಿ ತಯಾರಿಸ್ಕೋಬೇಕು. ರವೆ ಇಡ್ಲಿ ತಯಾರಿಸುವಾಗ ಯಾವ ಹದವಾಗಿ ತಯಾರಿಸ್ಕೋತೀವೋ ಆ ರೀತಿ ಇರಬೇಕು. ತುಂಬ ನೀರು ಹಾಕಿ ನೀರಾಗಿ ಮಾಡ್ಕೊಂಬಿಟ್ರೆ ಇಡ್ಲಿ ಹಿಟ್ಟನ್ನು ಹಬೆಯಲ್ಲಿ ಬೇಯಿಸುವಾಗ ಇಡ್ಲಿ ಒಂದು ರೀತಿ ಬಿಟ್ಕೊಂಡು ಹರಡ್ಕೊಂಡ್ಬಿಡುತ್ತೆ, ಚೆನ್ನಾಗಿ ಹೊಂದ್ಕೊಂಡು ಇಡ್ಲಿ ರೀತಿ ಆಗೋದಿಲ್ಲ. ಅದರಿಂದಾಗಿ ಹದವಾಗಿ ತಯಾರಿಸ್ಕೋಬೇಕು. ನೋಡಿ, ಈ ರೀತಿ ತಯಾರಿಸ್ಕೋಬೇಕು. ಈಗ ಇದಕ್ಕೆ ಕೊನೆಯದಾಗಿ ನಾವೇನು ಒಗ್ಗರಣೆ ತಯಾರಿಸ್ಕೊಂಡಿದ್ವಲ್ಲ ಆ ಒಗ್ಗರಣೆನೂ ಸಹ ಸೇರಿಸ್ಕೊತಾ ಇದ್ದೀನಿ. ಜ್ಞಾಪಕ ಇಟ್ಕೊಳ್ಳಿ, ಒಗ್ಗರಣೆ ಸ್ವಲ್ಪ ತಣ್ಣಕ್ಕಿರಬೇಕು. ಒಗ್ಗರಣೆ ತಯಾರಾದ ತಕ್ಷಣ ಸೇರಿಸಬಾರ್ದು. ತಣ್ಣಕ್ಕಾದ ಮೇಲೆ ಸೇರಿಸ್ಕೊಂಡು ಮತ್ತೆ ಒಂದ್ಸಲ ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದಕ್ಕೆ ಯಾವುದೇ ರೀತಿ ಸೋಡಾ ಆಗಲಿ ಈನೋ ಆಗಲಿ ಅಗತ್ಯ ಇಲ್ಲ. ಅದೇನು ಹಾಕದೇನೆ ಚೆನ್ನಾಗಿ ಮೃದುವಾಗಿ ಇಡ್ಲಿ ತಯಾರಾಗುತ್ತೆ. ಯಾಕಂದರೆ ನಾವು ಇದಕ್ಕೆ ಇಡ್ಲಿ ರವೆ ಹಾಕ್ಕೊಂಡಿರೋದ್ರಿಂದ ಅದೇನು ಹಾಕದೇನು ಸಹ ಇಡ್ಲಿ ರೀತಿಯೇ ಚೆನ್ನಾಗಿ ಬೇಯುತ್ತೆ. ಈಗ ಇಡ್ಲಿ ಹಿಟ್ಟು ತಯಾರಾಗಿದೆ. ಎಣ್ಣೆ ಹಚ್ಚಿರುವಂಥ ಇಡ್ಲಿ ಪ್ಲೇಟ್ಗಳಿಗೆ ಹಾಕ್ಕೊಂಡು ಹಬೆನಲ್ಲಿ ಬೇಯಿಸ್ಕೊಳ್ಳೋಣ. ಇದನ್ನು ಈ ರೀತಿ ಇಡ್ಲಿ ಪ್ಲೇಟ್ಗೆ ಹಾಕ್ಕೊಂಡು ಬೇಯಿಸ್ಕೋಬೋದು ಅಥವಾ ಬಾಳೆ ಎಲೆಯಲ್ಲಿ ಹಾಕಿ ಮಡಚಿಬಿಟ್ಟು ಕಡುಬು ರೀತಿ ಸಹ ಬೇಯಿಸ್ಕೋಬೋದು. ನಿಮಗೆ ಯಾವ ರೀತಿ ಬೇಕೋ ಅದರ ಪ್ರಕಾರವಾಗಿ ಇದನ್ನು ಹಬೆನಲ್ಲಿ 12ರಿಂದ 15 ನಿಮಿಷ ಬೇಯಿಸ್ಕೊಂಡ್ರೆ ಮೃದುವಾಗಿರುವಂಥ ರುಚಿಯಾಗಿರುವಂಥ ಸೌತೆಕಾಯಿ ಇಡ್ಲಿ ತಯಾರಾಗಿರುತ್ತೆ. ಇದನ್ನು ಬಿಸಿ ಬಿಸಿಯಾಗಿ ಒಳ್ಳೆ ಚಟ್ನಿ ಜೊತೆ ಸರ್ವ್ ಮಾಡಿ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಸೌತೆಕಾಯಿ ಇಡ್ಲಿ ಹೇಗೆ ತಯಾರಿಸೋದು ಅಂತ. ಇದು ತಿನ್ನೋದಕ್ಕೆ ರುಚಿಯಾಗೂ ಇರುತ್ತೆ, ಹಾಗೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಇದನ್ನು ಬೆಳಗ್ಗೆ ತಿಂಡಿಗೆ ತಯಾರಿಸ್ಕೋಬೋದು ಅಥವಾ ಲಂಚ್ ಬಾಕ್ಸ್ಗೂ ಮಾಡ್ಬೋದು. ಅಥವಾ ನಿಮಗೆ ರಾತ್ರಿ ಊಟದ ಟೈಮಲ್ಲಿ ಡಿನ್ನರ್ಗೆ ಏನಾದ್ರು ಲೈಟಾಗಿ ತಯಾರಿಸ್ಬೇಕು ಅನ್ನೋಂಗಿದ್ರೆ ಈ ರೀತಿ ಸೌತೆಕಾಯಿ ಇಡ್ಲಿನೂ ಸಹ ತಯಾರಿಸ್ಕೋಬೋದು. ಒಂದ್ಸಲ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ.
ನಾನು ಈಗಾಗಲೇ ಸಾಕಷ್ಟು ಇನ್ಸ್ಟೆಂಟಾಗಿ ತಯಾರಾಗುವಂಥ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ತೋರಿಸಿದ್ದೀನಿ. ಆ ರೆಸಿಪಿಗಳ ಪ್ಲೇಲಿಸ್ಟನ್ನು ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದ ರೆಸಿಪಿನ ಟ್ರೈ ಮಾಡಿ. ಯಾವುದು ನಿಮ್ಗೆ ಇಷ್ಟ ಆಯಿತು, ಯಾವುದು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.